ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀಪು ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನಿವತ್ತು 3 ಸೇರು ಬೆಣ್ಣೆ ತೊಗೊಬಂದಿದ್ದೀನಿ ತುಪ್ಪ ಮಾಡೋಣ ಅಂತ. ಫ್ರೆಂಡ್ಸ್, ಏನಪ್ಪ ಅಂದರೆ ಬೆಣ್ಣೆ ಚೆನ್ನಾಗಿದ್ದರೆ, ಯಾವುದೇ ರೀತಿ ಕಲಬೆರಕೆ ಆಗಿಲ್ಲ ಅಂದರೆ ತುಪ್ಪ ಮರಳಾಗೇ ಬರುತ್ತೆ. ಅದನ್ನು ಹಾಕಬೇಕು ಇದನ್ನು ಹಾಕ್ಬೇಕಂತ ಏನೂ ಇಲ್ಲ. ಆದರೆ ಸ್ವಲ್ಪ ಘಮ ಘಮ ಅನ್ನಲಿಕ್ಕೆ ಮತ್ತು ಶೀತ ಏನೂ ಆಗದೇ ಇರೋದಕ್ಕೆ ನಮ್ಮ ಅತ್ತೆ ಆಗಿರ್ಬೋದು, ನಮ್ಮ ತಾಯಿ ಆಗಿರ್ಬೋದು ಇದನ್ನು ಹಾಕ್ತಿದ್ರು. ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ. ಒಂದು ವೀಳ್ಯದೆಲೆ, ಸ್ವಲ್ಪ ಅರಳುಪ್ಪು, ಅರಿಶಿನದ ಪುಡಿ, ಒಂದು ಸ್ವಲ್ಪ ಜೀರಿಗೆ, 3 ಮೆಣಸು ಮತ್ತು ಒಂದು ಅರ್ಧ ಸ್ಪೂನು ಮೆಂತೆ, ಆಮೇಲೆ ಒಂದು 4ರಿಂದ 5 ಬೆಳ್ಳುಳ್ಳಿ ಒಂದೊಂದೇ. ನೆಕ್ಸ್ಟು ಬೆಣ್ಣೆ ತೊಗೊಂಡಿದ್ದೀನಿ ನಾನಿಲ್ಲಿ. ಈ ಬೆಣ್ಣೆನ ನಾನು ಬಿಸಿ ಮಾಡಲಿಕ್ಕೆ ದಪ್ಪ ತಳ ಪಾತ್ರೆ ತೊಗೋಬೇಕು. ಯಾಕಂದರೆ ಬೆಣ್ಣೆ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಸ್ವಲ್ಪ ಬೆಣ್ಣೆ ಕಾಯಿಸುವಾಗ ಈ ರೀತಿ ದಪ್ಪ ತಳ ಪಾತ್ರೆನೇ ತೊಗೋಬೇಕು. ಈಗ ನೋಡಿ ಬೆಣ್ಣೆ ತೊಗೊಂಡಿದ್ದೀನಿ ನಾನಿಲ್ಲಿ. ಸ್ವಲ್ಪ ಬೆಣ್ಣೆ ಎತ್ತಿಟ್ಟಿದ್ದೀನಿ, ಯಾಕಂದರೆ ನನಗೆ ಬೆಣ್ಣೆನ ರೊಟ್ಟಿ ಚಪಾತಿ ಜೊತೆ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಒಂದು 2 ಸೇರಷ್ಟು ತೊಗೊಂಡಿದ್ದೀನಿ ಇಲ್ಲಿ ನಾನು. ಬೆಣ್ಣೆನ ನಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಬೆಣ್ಣೆನ ತುಪ್ಪ ಮಾಡೋವರೆಗೂ ಕೂಡ ನಾವು ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡಬಾರ್ದು. ಯಾಕಂದರೆ ತುಪ್ಪ ಬೇಗ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಸೀದ್ಬಿಡುತ್ತೆ. ಹಾಗಾಗಿ ನಾವು ತುಪ್ಪ ಮಾಡುವಾಗ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು. ಇದು ಚೆನ್ನಾಗಿ ಕರಗಿದೆ ಬೆಣ್ಣೆ ಎಲ್ಲ. ಇವಾಗ ನಾನು ವೀಳ್ಯದೆಲೆ ಮತ್ತು ಅರಿಶಿನ ಪುಡಿನ ನಾನು ಬಿಟ್ಟು ಮಿಕ್ಕಿದ್ದೆಲ್ಲನೂ ನಾನು ಕುಟ್ಕೋತೀನಿ. ಕೆಲವರು ಹಾಗೆ ಹಾಕ್ತಾರೆ, ಬೆಳ್ಳುಳ್ಳಿ ಮಾತ್ರ ಗೆಜ್ಜಿಬಿಟ್ಟು ಮಿಕ್ಕಿದ್ದು ಮೆಂತೆ ಜೀರಿಗೆನ ಹಾಗೆ ಹಾಕ್ಬಿಡ್ತಾರೆ. ಆದರೆ ನಾನು ಮೆಂತೆ ಜೀರಿಗೆ ಮತ್ತು ಮೆಣಸು, ಅರಳುಪ್ಪು, ಇದನ್ನು ನಾನು ಬೆಳ್ಳುಳ್ಳಿ ಇಷ್ಟನ್ನು ತರಿಯಾಗಿ ಕುಟ್ಕೊತೀನಿ. ನನಗೆ ಈ ರೀತಿ ಹಾಕಿದ್ರೆ ಜಾಸ್ತಿ ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ. ಹಾಗಾಗಿ ನೋಡಿ ತರಿಯಾಗಿ ಕುಟ್ಕೊತೀನಿ. ನೆಕ್ಸ್ಟ್ ಇದು ಚೆನ್ನಾಗಿ ಬೆಣ್ಣೆ ಕರಗಿದೆ. ಈ ಬೆಣ್ಣೆ ಚೆನ್ನಾಗಿ ಸ್ವಲ್ಪ ಬಬಲ್ಸ್ ಬರ್ತಾ ಇದೆ ಅಲ್ವಾ, ಇದು ಚೆನ್ನಾಗಿ ಕುದಿಬೇಕು. ಏನಿಲ್ಲ ಅಂದರೆ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ್. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೋಬೇಕು. ಈಗ ತರಿಯಾಗಿ ಕುಟ್ಟಿದ್ದೀನಲ್ವಾ, ಇದನ್ನು ಇದಕ್ಕೆ ಹಾಕ್ತೀನಿ. ಇದಾದಮೇಲೆ ನಾನೀಗ ಒಂದು ವೀಳ್ಯದೆಲೆ ಮತ್ತು ಯೆಲ್ಲೋ ಪೌಡರ್ನ ಹಾಕ್ತೀನಿ. ಈ ವೀಳ್ಯದೆಲೆ ಮತ್ತು ಜೀರಿಗೆ, ಮೆಣಸು ಇದೆಲ್ಲ ಹಾಕೋದ್ರಿಂದ ಚಿಕ್ಕ ಮಕ್ಕಳಿಗೆ ನಾವು ತಿನ್ನಿಸುವಾಗ ತುಪ್ಪ ಹಾಕ್ಕೊಂಡ್ರೆ ಶೀತ ಅಥವಾ ಕೆಮ್ಮು ಕಫ ಏನೂ ಆಗಲ್ಲ ಅಂತ ಇದನ್ನು ಹಾಕ್ಕೊಳ್ಳೋದು ಫ್ರೆಂಡ್ಸ್. ತುಂಬ ಹಸುವಿನ ಬೆಣ್ಣೆ ಆಗಲಿ ಎಮ್ಮೆ ಬೆಣ್ಣೆ ಆಗಲಿ ನಾನು ಎರಡಕ್ಕೂ ಕೂಡ ಯೆಲ್ಲೋ ಪೌಡರ್ ಹಾಕ್ತೀನಿ ಸ್ವಲ್ಪನಾದರೂ. ಕೆಲವರು ಹಸುವಿನ ಬೆಣ್ಣೆಗೆ ಹಾಕೋದಿಲ್ಲ, ಅದೇ ಕಲರ್ ಬರುತ್ತೆ ಅಂತ. ನಾನಿಲ್ಲ ಹಾಕಿದ್ದೀನಿ. ನನಗೆ ಯೆಲ್ಲೋ ಪೌಡರ್ ಹಾಕಿದ್ರೆ ಚೆನ್ನಾಗಿ ಅನಿಸುತ್ತೆ ಕಲರ್. ಹಾಗಾಗಿ ಮತ್ತು ನಾನು ಈ ಬೆಣ್ಣೆನ ಎಲ್ಲಿ ತೊಗೊಬಂದೆ ಅಂದರೆ ಹಿರಿಸೇವೆ ಮತ್ತು ನುಗ್ಗೆಹಳ್ಳಿ ಮಧ್ಯೆ ಒಂದು ಅಂಕನಹಳ್ಳಿ ಕೂಡ ಅಂತ ಬರುತ್ತೆ. ಅಲ್ಲಿ ಬೆಣ್ಣೆಗೆ ಫೇಮಸ್ಸು ಆ ಸಂತೆ. ನಾನು ಆ್ಯಕ್ಚುಲಿ ನನಗೆ ಯಾವಾಗಲೂ ಹಸುವಿನ ಬೆಣ್ಣೆನೇ ಸಿಗ್ತಿತ್ತು. 10 ಗಂಟೆ ಒಳಗಡೆ 10 o'clock ಒಳಗಡೆ ಹೋದರೆ ನಮಗೆ ಹಸುವಿನ ಬೆಣ್ಣೆ ಸಿಗುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಸಿಗಲ್ಲ. ಒಂದೊಂದು ಸರಿ ಎಮ್ಮೆ ಬೆಣ್ಣೆನೂ ಸಿಗಲ್ಲ. ಅಷ್ಟು ಫೇಮಸ್ಸು ಅಲ್ಲಿ ಬೆಣ್ಣೆಗೆ. ಅಂದರೆ ತುಂಬ ಸಿಟಿಯಿಂದ ಎಲ್ಲ ಬಂದು ತಗೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಸೌಂಡ್ ಬರ್ತಾ ಇದೆ ಅಲ್ವಾ, ಚಟಪಟ ಅಂತ. ಇದು ಜಾಸ್ತಿ ಇರುತ್ತೆ ಸೌಂಡ್ ಈ ಟೈಮಲ್ಲಿ ಕುದಿಯುವಾಗ. ಇದು ಕಮ್ಮಿ ಆಗಬೇಕು. ಕಮ್ಮಿ ಆಗೋವರೆಗೂ ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಆ ವೈಟ್ ಇರೋದೆಲ್ಲ ಸೈಡಿಗೆ ಬರಬೇಕು. ನೀವೇ ನೋಡ್ತಾ ಇದ್ದೀರಾ, ವೈಟ್ ಎಲ್ಲ ಕಡಿಮೆ ಆಯಿತು. ಇವಾಗ ಚಟಪಟನ ಸೌಂಡು ಕೂಡ ಕಡಿಮೆ ಆಯ್ತಲ್ವ ಫ್ರೆಂಡ್ಸ್. ಅದಾದಮೇಲೆ ಇನ್ನೊಂದು ಟಿಪ್ ಹೇಳ್ಕೊಡ್ತೀನಿ. ನಮಗೆ ಬೆಣ್ಣೆ ಕಾದಿದೆಯೋ ಇಲ್ವೋ ಅಂತ ಗೊತ್ತಾಗಲಿಕ್ಕೆ ತಳ ಕಾಣಿಸ್ಬೇಕು ಪಾತ್ರೆದು, ಅವಾಗ ಕಾಯ್ದಿದೆ ಅಂತ. ನೋಡಿ ಯಾವುದೇ ಕಾರಣಕ್ಕೂ ತುಪ್ಪ ಕಾಯಿಸಾದ್ಮೇಲೆ ನಾವು ತಳ ಈ ರೀತಿ ಕಾಣುತ್ತಲ್ವ, ನಾವು ಗ್ಯಾಸ್ನ ಆಫ್ ಮಾಡಾದ್ಮೇಲೆ ಪಾತ್ರೆನ ಅದ್ರ ಮೇಲೆ ಒಂದು ತುಪ್ಪದ ಪಾತ್ರೆ ಮೇಲೆ ಯಾವುದೇ ಕಾರಣಕ್ಕೂ ಪ್ಲೇಟ್ನ ಮುಚ್ಚಬೇಡಿ, ಹಾಗೆ ಬಿಡಿ. ನೋಡಿ ಇದು ತಣ್ಣಗಾದ್ಮೇಲೆ ನಾನೀಗ ಸೋಸ್ತಾ ಇದ್ದೀನಿ. ತುಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೀವೇ ನೋಡ್ಬೋದು. ಈಗ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ತುಪ್ಪ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಈ ತುಪ್ಪ ತಣ್ಣಗಾದ್ಮೇಲೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಎಷ್ಟು ಮರಳಾಗಿ ಬಂದಿದೆ ಅಂದರೆ ನಿಜವಾಗ್ಲೂ ಬೆಣ್ಣೆ ಚೆನ್ನಾಗಿದ್ರೆ ತುಪ್ಪ ಚೆನ್ನಾಗಿ ಬರುತ್ತೆ. ಇದಕ್ಕೆ ಏನು ಹಾಕೋದು ಬೇಡ, ನೀವೇ ನೋಡಿದ್ರೇ ಗೊತ್ತಾಗುತ್ತೆ ಅದೆಷ್ಟು ಚೆನ್ನಾಗಿ ಬಂದಿದೆ ತುಪ್ಪ ಅಂತ. ಮತ್ತು ಮರಳಾಗಿ ನೀವೇ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನೋಡಿದ ತಕ್ಷಣ ಕಾಣಿಸ್ತಾ ಇದೆ ನಿಮಗೆ ಮರಳು ಎಷ್ಟು ಚೆನ್ನಾಗಿದೆ ಅಂತ. ನಿಜವಾಗ್ಲೂ ತುಪ್ಪ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನೋಡಿ ಈ ರೀತಿ ಪರ್ಫೆಕ್ಟಾಗಿ ಕಾಯಿಸ್ಬೇಕು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ. ಏನಿಲ್ಲ ಅಂದರೂ ಒಂದು 10ರಿಂದ 15 ನಿಮಿಷ ನಾನು ಕಾಯಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್.